ಸರ್ ಒಂದೇ ನಿಮಿಷ ಮೈಕೂರು ಸಾಹೇಬ್ರೆ ನಮ್ಗೆ ಇನ್ನೊಂದು ಡೌಟ್ ಇದೆ. ಇಷ್ಟೇ ಕಂಟೆಸ್ಟೆಂಟ್ಸ್ ಇಲ್ಲ ಇದಾರೆ? ಇಷ್ಟೇ ಮೇಡಮ್, 17 ಜನ ಇದ್ರೆ ಅಷ್ಟೇ. ಮೊನ್ನೆ ಸರ್ ಇಬ್ರು ಹೋದ್ರು, ಒಬ್ರು ಬಂದ್ರು. 18ರಲ್ಲಿ 17 ಜನ ಇದ್ರೆ ಅಷ್ಟೇ ಮೇಡಮ್. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಗ್ ಬಾಸ್ ಸೀಸನ್ 12 ಸದ್ದು ಮಾಡ್ತಾ ಇದ್ದಂತ ರಿಯಾಲಿಟಿ ಶೋ ಅಥವಾ ಬಿಗ್ ಬಾಸ್ ಅನ್ನೋದೇ ವಿಪರೀತ ಜನಪ್ರಿಯವಾಗಿರುವಂತ ರಿಯಾಲಿಟಿ ಶೋ. ಇದೀಗ ಆ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸ್ಟುಡಿಯೋಗೆ ಅಥವಾ ಬಿಗ್ ಬಾಸ್ ಮನೆಗೆ ಬೀಗವನ್ನ ಹಾಕಲಾಗಿದೆ. ಜಿಲ್ಲಾಡಳಿತ ಬೀಗ ಜಡಿಯುವಂತ ಕೆಲಸವನ್ನ ಮಾಡಿದೆ. ನಾನು ಸದ್ಯ ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಮೊದಲಿಗೆ ಆದಂತ ಬೆಳವಣಿಗೆಯನ್ನು ಗಮನಿಸಿ ಅದಾದ ಬಳಿಕ ಉಳಿದ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಪರಿಯಾದಂತ ಚರ್ಚೆಗೆ ಗ್ರಾಸವಾಗೋದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ 108 ಸಮಸ್ಯೆಗಳಿದ್ದಾವೆ. ಉದಾಹರಣೆಗೆ ರಸ್ತೆ ಗುಂಡಿ ಸಮಸ್ಯೆ. ಆ ರಸ್ತೆ ಗುಂಡಿಯಿಂದ ಪ್ರತಿದಿನ ಜನ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೋ ಮರದ ಕೊಂಬೆ ಬಿದ್ದು ಜನ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಥವಾ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಓಡೋಡಿ ಬರೋದಿಲ್ಲ. ಆದ್ರೆ ಇಂತಹ ಸಂಗತಿಯಲ್ಲಿ ಅಧಿಕಾರಿಗಳು ಓಡೋಡಿ ಬರ್ತಾರೆ. ಒಂದಷ್ಟು ಹೈ ಡ್ರಾಮಾ ಎಲ್ಲವೂ ಕೂಡ ಕ್ರಿಯೇಟ್ ಆಗುತ್ತೆ. ಆ ಕಾರಣಕ್ಕಾಗಿ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗ್ರಾಸವಾಗಿದೆ. ಅದೇ ಉದ್ದೇಶಕ್ಕಾಗಿ ಈ ವಿಚಾರವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಸದ್ಯ ನಾನು ಅದೇ ಸ್ಪಾಟ್ ನಲ್ಲಿ ಇದ್ದೇನೆ. ಇದು ಬಿಡದಿ ಕೈಗಾರಿಕಾ ಪ್ರದೇಶ, ಜಾಲಿವುಡ್ ಸ್ಟುಡಿಯೋ ಅಂತ ಹೇಳಿ ಇದನ್ನ ಕರಿತೀವಿ. ಈ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಇರೋದು ಬಿಗ್ ಬಾಸ್ ಮನೆ. ಈ ಜಾಲಿವುಡ್ ಸ್ಟುಡಿಯೋ ಅಂದ್ರೆ ಇಲ್ಲೊಂದಷ್ಟು ಅಡ್ವೆಂಚರ್ಸ್ ಗೇಮ್ಗಳು, ವಾಟರ್ ಪಾರ್ಕ್, ಆ ರೀತಿಯಾದಂತ ಒಂದಷ್ಟು ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ವರ್ಷಗಳಿಂದ ಇದು ನಡೀತಾ ಇದೆ. ಇದರ ಒಳಗಡೆ ಬಿಗ್ ಬಾಸ್ ಹೌಸ್ ಅಥವಾ ಬಿಗ್ ಬಾಸ್ ಸ್ಟುಡಿಯೋವನ್ನ ನಿರ್ಮಾಣ ಮಾಡಲಾಗಿದೆ. ನೀವು ಆ ದೃಶ್ಯವನ್ನ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಹಾಗೆ ಕಂಪ್ಲೀಟ್ ಆಗಿ ಇಡೀ ಸ್ಟುಡಿಯೋವನ್ನ ಇದೀಗ ಸೀಸ್ ಮಾಡಲಾಗಿದೆ. ಆ ಬೀಗವನ್ನು ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮೊದಲಿಗೆ ಆದಂತ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಒಂದು 2 ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಬಿಗ್ ಬಾಸ್ ಹೌಸ್ಗೆ ಬೀಗ ಬೀಳುತ್ತೆ, ಬಿಗ್ ಬಾಸ್ ಕಾರ್ಯಕ್ರಮ ಬಂದ್ ಆಗುತ್ತೆ, ಆ ರೀತಿಯಾದಂತ ಒಂದಷ್ಟು ಚರ್ಚೆ. ಬಹುತೇಕರು ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಇಶ್ಯೂನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಅಂತ ಯಾವುದೇ ಬೆಳವಣಿಗೆ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಅನಿರೀಕ್ಷಿತವಾದಂತ ಬೆಳವಣಿಗೆ ನಿನ್ನೆ ದಿಢೀರ್ ಎನ್ನುವ ರೀತಿಯಲ್ಲಿ ಸಂಭವಿಸಿ ಬಿಡ್ತು. ಈ ಭಾಗದ ತಹಶೀಲ್ದಾರ್ ಆಗಿರುವಂತಹ ತೇಜಸ್ವಿನಿ ಅವರು ಅಧಿಕಾರಿಗಳ ಜೊತೆಗೆ ಅಥವಾ ತಂಡ ಜೊತೆಗೆ ದಿಢೀರ್ ಅಂತ ಹೇಳಿ ಸಂಜೆ 6:30 ಸುಮಾರಿಗೆ ಆಗಮಿಸ್ತಾರೆ. ಇಲ್ಲಿದ್ದಂತ ವ್ಯವಸ್ಥಾಪಕ ನಿರ್ದೇಶಕರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಬಿರುಸಿನ ಮಾತು ಕೂಡ ನಡೆಯುತ್ತೆ. ಅವರು ಕೂಡ ತಮ್ಮ ತಾವು ಸಮರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೆ ತಹಶೀಲ್ದಾರ್ ಕೂಡ ರಿಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಒಂದಷ್ಟು ಹೊತ್ತುಗಳ ಕಾಲ ಅಂದ್ರೆ 1 ರಿಂದ 1.5 ಗಂಟೆಗಳ ಕಾಲ ಕಾಲಾವಕಾಶವನ್ನು ಮಾಡಿಕೊಡಲಾಗುತ್ತೆ. ಸ್ಟುಡಿಯೋ ಒಳಗೆ ಯಾರಿದ್ರು ಎಲ್ಲರೂ ಕೂಡ ಹೊರಗಡೆ ಹೋಗಬೇಕು. ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರಿದ್ರು ಎಲ್ಲರೂ ಕೂಡ ತಕ್ಷಣ ಹೊರ ಹೋಗಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗುತ್ತೆ. ಈ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಅಥವಾ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ ಇದರ ಒಳಗಡೆ ಸಾರ್ವಜನಿಕರು ಕೂಡ ಸಾಕಷ್ಟು ಬಂದಿದ್ರು. ಅವರಿಗೂ ಕೂಡ ಹೋಗೋದಕ್ಕೆ ಕಾಲಾವಕಾಶವನ್ನು ಕೊಡಲಾಯಿತು. ಮೊದಲಿಗೆ ಅವರು ಹೋದ್ರು. ಅದಾದ ಬಳಿಕ ಬಿಗ್ ಬಾಸ್ ಮನೆಯ ಒಳಗಡೆ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ ಅಲ್ಲದೆ ಬಿಗ್ ಬಾಸ್ ನಲ್ಲಿ ಕೆಲಸ ಮಾಡುವಂತ 100 ಸಿಬ್ಬಂದಿ ಕೂಡ ಇದ್ರು. ಅವರಿಗೂ ಕೂಡ ಹೋಗೋದಕ್ಕೆ ಸಮಯಾವಕಾಶವನ್ನು ಕೊಡಲಾಗಿತ್ತು. ಅದಾದ ಬಳಿಕ ಬಿಗ್ ಬಾಸ್ ಸಿಬ್ಬಂದಿ ಹಾಗೆ ಬಿಗ್ ಬಾಸ್ ನಲ್ಲಿ ಇರುವಂತ ಸ್ಪರ್ಧಿಗಳು ಕೂಡ ಈ ಮನೆಯಿಂದ ಹೊರಗಡೆ ಹೋದ್ರು. ಅವರನ್ನ ಈಗಲ್ಟನ್ ರೆಸಾರ್ಟ್ಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಮುಂದೇನಾಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇದು ಬಿಗ್ ಬಾಸ್ ಆಯೋಜಕರಿಗೆ ಬಹುದೊಡ್ಡ ನಷ್ಟ. ಯಾಕಂದ್ರೆ ಪ್ರತಿದಿನ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯಿಸಲಾಗ್ತಾ ಇರುತ್ತೆ. ಕಾರ್ಯಕ್ರಮಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾರ್ಯಕ್ರಮಕ್ಕೆ ಬೀಗ ಜಡಿಯೋದು ಅಂದ್ರೆ ಅಥವಾ ಕಾರ್ಯಕ್ರಮವನ್ನು ಬಂದ್ ಮಾಡೋದಂದ್ರೆ ಬಹಳ ದೊಡ್ಡ ಮಟ್ಟಿಗೆ ನಷ್ಟ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಹಾಗಂದ ಮಾತ್ರ ನಿಂತೇ ಹೋಗ್ಬಿಡುತ್ತಾ ಅಂಥದ್ದೇನೋ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಇಲ್ಲಿಂದ ಬೇರೆ ಸ್ಟುಡಿಯೋಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅದು ಕೂಡ ಬಹಳ ಕಾಲಾವಕಾಶ ಬೇಕಾಗುತ್ತೆ. ಜೊತೆಗೆ ಟಫೆಸ್ಟ್ ಟಾಸ್ಕ್ ಈ ಸಂದರ್ಭದಲ್ಲಿ. ಹೀಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಎನ್ನುವಂತ ಕುತೂಹಲ ಮೂಡಿದೆ. ಹೆಚ್ಚು ಕಡಿಮೆ ಒಂದು 10:15 ಸುಮಾರಿಗೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ನಿನ್ನೆ ಅರ್ಜಿ ಸಲ್ಲಿಸೋದಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆದ್ರೆ ವಾಲ್ಮೀಕಿ ಜಯಂತಿ ಇದ್ದಂತ ಕಾರಣಕ್ಕಾಗಿ ನಿನ್ನೆ ಅವಕಾಶ ಸಿಗ್ಲಿಲ್ಲ. ಹೀಗಾಗಿ ಇವತ್ತು ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ತುರ್ತು ಅರ್ಜಿ ವಿಚಾರಣೆಗೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ಏನು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೈಕೋರ್ಟ್ ನಲ್ಲಿ ಏನಾದ್ರೂ ಜಿಲ್ಲಾಡಳಿತದ ಈ ಆರ್ಡರ್ಗೆ ಸ್ಟೇ ಸಿಕ್ತು ಅಂತಾದ್ರೆ ಮತ್ತೊಮ್ಮೆ ಬಿಗ್ ಬಾಸ್ ಕಾರ್ಯಕ್ರಮ ಇವತ್ತು ಸಂಜೆಯಿಂದಲೇ ಆರಂಭ ಆಗುತ್ತೆ. ಬ್ಯಾಕಪ್ ಎನ್ನುವ ರೀತಿಯಲ್ಲಿ 1 ದಿನದ ಎಪಿಸೋಡ್ ರೆಡಿ ಇರಬಹುದು. ಹೀಗಾಗಿ ತಕ್ಷಣವೇ ಸ್ಟೇ ಆರ್ಡರ್ ಸಿಕ್ತು ಅಂತಾದ್ರೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಇಲ್ಲ ಇನ್ನೂ ಒಂದಷ್ಟು ದಿನಗಳ ಡ್ರ್ಯಾಗ್ ಆಯ್ತು ಅಂತಾದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೊಂದು 2-3 ದಿನಗಳ ಕಾಲ ಬಂದ್ ಆಗುವಂತ ಸಾಧ್ಯತೆ ಇದೆ. ಇವತ್ತೆಲ್ಲವೂ ಕೂಡ ಡಿಪೆಂಡ್ ಆಗೋದು ಹೈಕೋರ್ಟ್ ನಲ್ಲಿ ನಡೆಯುವಂತ ವಿಚಾರಣೆ ಆಧಾರದ ಮೇಲೆ. ಹೇಗೆ ಇವರು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಈ
ಜಾಲಿವುಡ್ ಸ್ಟುಡಿಯೋ ಒಳಗಡೆ ಬೇಕಾದಷ್ಟು ಮಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಜಾಬ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಬಿಗ್ ಬಾಸ್ ಅಂತ ಬಂದಾಗ ಅಲ್ಲೂ ಕೂಡ ನೂರಾರು ಸಿಬ್ಬಂದಿ ಕೆಲಸವನ್ನ ಮಾಡ್ತಿದ್ದಾರೆ. ಕೇವಲ ಸ್ಪರ್ಧಿಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ವ್ಯಯಿಸಲಾಗಿರುತ್ತೆ. ಹೀಗೆ ಏಕಾಏಕಿಯಾಗಿ ಬಂದು ದಿಢೀರ್ ಅಂತ ಹೇಳಿ ಇದನ್ನ ಬಂದ್ ಮಾಡಿಬಿಟ್ರೆ ಅಷ್ಟು ಜನರ ಕೆಲಸಕ್ಕೆ ಹೊಡೆತ ಬೀಳುತ್ತೆ. ಜೊತೆಗೆ ಕಾರ್ಯಕ್ರಮಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳುತ್ತೆ. ಹಾಗೆ ಪ್ರತಿನಿತ್ಯದ ಕಮರ್ಷಿಯಲ್ ಚಟುವಟಿಕೆಗಳಿಗೂ ಕೂಡ ಪೆಟ್ಟು ಬೀಳುತ್ತೆ ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಉದ್ಯೋಗ ಸೃಷ್ಟಿವನ್ನ ಮಾಡುವಂತವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಬೇಕು. ಅದರ ಪ್ರೋತ್ಸಾಹ ಕೊಡುವ ಕೆಲಸದ ಬದಲಾಗಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಈ ಸ್ಟುಡಿಯೋ ಪರವಾಗಿರುವಂತಹ ವಕೀಲರು ವಾದವನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಅಥವಾ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೈಕೋರ್ಟ್ ನಲ್ಲಿ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಅದರ ಆಚೆಗೆ ಹಾಗಾದ್ರೆ ಯಾಕೆ ಈ ಬೆಳವಣಿಗೆ ಆಯ್ತು, ಯಾಕೆ ಬಿಗ್ ಬಾಸ್ ಸ್ಟುಡಿಯೋಗೆ ಬೀಗ ಬಿತ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಿಗ್ ಬಾಸ್ ಆಯೋಜಕರಿಂದ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗಿದ್ದು ಈ ಜಾಲಿವುಡ್ ಸ್ಟುಡಿಯೋ ಅಂತ ಏನ್ ಗಮನಿಸ್ತಾ ಇದ್ದೀರಿ ನೀವು, ಆ ಕಡೆ ಗಮನಿಸಬಹುದು. ಇದು ವಿಶಾಲವಾಗಿರುವಂತಹ ಒಂದು ಸ್ಟುಡಿಯೋ, ಹೆಚ್ಚು ಕಡಿಮೆ ಒಂದು 35 ಎಕರೆ ಇರುವಂತಹ ಸ್ಟುಡಿಯೋ ಇದು. ಇವ್ರ ಮೇಲೆ ಇರುವಂತಹ ಆರೋಪ ಏನಪ್ಪಾ ಅಂದ್ರೆ ಈ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಹೇಳಿ ಕರಿತೀವಿ. ಪ್ರತಿ ಫ್ಯಾಕ್ಟರಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇರಬೇಕು. ಅವರಲ್ಲಿ ಏನು ತ್ಯಾಜ್ಯ ನಿರ್ಮಾಣ ಆಗತ್ತೆ ಅದನ್ನ ಶುದ್ಧೀಕರಿಸಿ ಪರಿಸರಕ್ಕೆ ಬಿಡಬೇಕು ಅನ್ನೋದು ನಿಯಮ. ಆದ್ರೆ ನೀವಿಲ್ಲೇನು ಗಮನಿಸ್ತಾ ಇದ್ದೀರಲ್ಲ, ಈಗ ಜಾಲಿವುಡ್ ಸ್ಟುಡಿಯೋ ಗಮನಿಸ್ತಾ ಇದ್ದೀರಲ್ಲ, ಇದರ ಆಚೆಗೆ ಸುತ್ತಮುತ್ತ ಕೂಡ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಊರೆಲ್ಲವೂ ಕೂಡ ಇದೆ, ಸುತ್ತಮುತ್ತ ದೊಡ್ಡ ಮಟ್ಟಿಗಿನ ಪರಿಸರ ಇದೆ. ಇವರ ವಾದ ಏನಪ್ಪಾ ಅಂದ್ರೆ, ಜಿಲ್ಲಾಡಳಿತ ವಾದ ಏನಪ್ಪಾ ಅಂದ್ರೆ, ಇವರು ಇಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯ, ಅದು ನೀರಿನ ತ್ಯಾಜ್ಯ ಆಗಿರ್ಬೋದು ಅಥವಾ ಕಸ ಆಗಿರ್ಬೋದು, ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಾ ಇಲ್ಲ. ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸ್ತಾ ಇಲ್ಲ, ನೀರನ್ನ ಅದನ್ನು ಹಾಗೆ ಹೊರಗಡೆ ಬಿಡ್ತಾ ಇದ್ದಾರೆ. ಹೀಗಾಗಿ ಸುತ್ತಮುತ್ತ ಇರುವಂತ ಪರಿಸರಕ್ಕೆ ಹಾನಿ ಆಗ್ತಿದೆ. ಸುತ್ತಮುತ್ತ ಇರುವಂತ ಜನ ಯಾರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಜಿಲ್ಲಾಡಳಿತದ ವಾದ. ಆ ಕಾರಣಕ್ಕಾಗಿ ನಾವೀಗ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ನೋಟಿಸ್ ಪ್ರತಿಯಲ್ಲಿ ಇರುವಂತ ವಿಚಾರವನ್ನು ಗಮನಿಸ್ತಾ ಹೋಗೋಣ, ಆಗ ನಮಗೆ ಸ್ಪಷ್ಟವಾದಂತ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಯಾವಾಗ ಯಾವಾಗ ನೋಟಿಸ್ ಅನ್ನ ಕೊಡ್ಲಾಗಿತ್ತು, ಏನು ಎತ್ತ ಅಂತ ಹೇಳಿ. ಮೊದಲಿಗೆ ಶೋಕಾಸ್ ನೋಟಿಸ್ RO ರಾಮನಗರ 8/4/2024 ಸಂದರ್ಭದಲ್ಲಿ ಮೊದಲ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದಾದ ನಂತರ RO ರಾಮನಗರ 18/7/2024 ಒಂದು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬೆಂಚ್ ನ ಆರ್ಡರ್ ಇದೆ, ಅದೆಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಆ ಪ್ರಕಾರವಾಗಿ ನೀವು ನಿಯಮವನ್ನ ಫಾಲೋ ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದಾದ ನಂತರ RO ಕೂಡ ಇಲ್ಲಿಗೆ ವಿಸಿಟ್ ಅನ್ನು ಕೂಡ ಮಾಡಿದ್ದಾರೆ. ವಿಸಿಟ್ ಮಾಡಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ 2024 ಸಂದರ್ಭದಲ್ಲಿ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ನಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿದ್ದೇನಪ್ಪಾ ಅಂದ್ರೆ, ಇಲ್ಲಿ ಸಾಕಷ್ಟು ವಾಟರ್ ಗೇಮ್ಗಳೆಲ್ಲವೂ ಕೂಡ ಇದೆ. ಲೀಟರ್ ಗಟ್ಲೆ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಳಕೆ ಮಾಡಲಾಗತ್ತೆ. ನಿಯಮದ ಪ್ರಕಾರವಾಗಿ ಆ ನೀರನ್ನ ಶುದ್ಧೀಕರಿಸಿ ಮತ್ತೊಮ್ಮೆ ಅದೇ ನೀರನ್ನ ಬಳಸಬೇಕಾಗತ್ತೆ. ಆದ್ರೆ ಇವರು ಆ ರೀತಿಯಾಗಿ ಅದೇ ನೀರನ್ನ ಬಳಸ್ತಾ ಇಲ್ಲ, ಅದರ ಬದಲಾಗಿ ಮತ್ತೆ ಮತ್ತೆ ಪ್ಯೂರ್ ವಾಟರ್ ಅನ್ನೇ ಬಳಸ್ತಾ ಇದ್ದಾರೆ. ಹಾಗೆ ತೀರಾ ಗಲೀಜಾಗಿರುವಂತ ನೀರನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸದೆ, ಅಂದ್ರೆ ತ್ಯಾಜ್ಯ ನಿರ್ವಹಣಾ ಘಟಕದ ಮೂಲಕ ಸಂಸ್ಕರಿಸದೆ ಕಂಪ್ಲೀಟ್ ಆಗಿ ಹೊರಗಡೆ ಬಿಡ್ತಿದ್ದಾರೆ ಅನ್ನೋದು ಮೊದಲ ಆರೋಪವನ್ನ ಇಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ STP ಕೆಪಾಸಿಟಿ 250 KLD ಇರಬೇಕಾಗಿತ್ತು, ಅದರ ಸರಿಯಾದ ರೀತಿಯಲ್ಲಿ ಇಲ್ಲ. ಹಾಗೆ ಸೀವೇಜ್ ಅಂತ ಏನ್ ಕರಿತೀವಿ ಚರಂಡಿ, ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಸಂಪರ್ಕ ಕೊಟ್ಟಿಲ್ಲ, ತ್ಯಾಜ್ಯ ಸರಿಯಾದ ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಕಸ ಕೂಡ ಉತ್ಪತ್ತಿ ಆಗತ್ತೆ. ಅಂದ್ರೆ ಇಲ್ಲಿಗೆ ಬರುವಂತ ಜನ ಪ್ಲಾಸ್ಟಿಕ್ ಕಪ್ಗಳನ್ನ, ಪ್ಲಾಸ್ಟಿಕ್ ತಟ್ಟೆಗಳನ್ನ ಇದೆಲ್ಲವನ್ನು ಕೂಡ ಇಲ್ಲಿ ಎಸಿತಾರೆ. ಆದ್ರೆ ಅದ್ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಇವರು ನಿರ್ವಹಣೆ ಮಾಡ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡ್ತಿಲ್ಲ ಎನ್ನುವಂತ ಆರೋಪವನ್ನ ಈ ನೋಟಿಸ್ಗಳ ಮೂಲಕ ಹೊರಡಿಸಲಾಗಿದೆ. 2024ರಲ್ಲಿ 2 ನೋಟಿಸ್ ಅನ್ನ ಹೊರಡಿಸಿದ್ರು. RO ಒಮ್ಮೆ ಇಲ್ಲಿಗೆ ಬಂದ್ರು. ROಗೆ ಮೇಲ್ನೋಟಕ್ಕೆ ಇಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡಲಾಗಿದೆ ಅನ್ನೋದು ಗೊತ್ತಾಯ್ತು. ಅದಾದ ಬಳಿಕ ಇವರೆಲ್ಲರೂ ಕೂಡ ನಿದ್ರೆ ಮಾಡ್ತಾ ಇದ್ರು ಅಂತ ಕಾಣುತ್ತೆ, ಜ್ಞಾನೋದಯ ಆಗಿರ್ಲಿಲ್ಲ. 2025 ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗುತ್ತೆ. ಕಾರ್ಯಕ್ರಮ ಆರಂಭ ಆಗ್ತಾ ಇದ್ದ ಹಾಗೆ ಮೊನ್ನೆ ಇವರಿಗೊಂದು ನೋಟಿಸ್ ಅನ್ನ ಸರ್ವ್ ಮಾಡಲಾಗುತ್ತೆ ಜಿಲ್ಲಾಡಳಿತದ ಕಡೆಯಿಂದ. ಜಿಲ್ಲಾಡಳಿತ ಆರೋಪ ಏನಪ್ಪಾ ಅಂದ್ರೆ, ಇವ್ರು ನೋಟಿಸ್ ಅನ್ನ ರಿಸೀವ್ ಮಾಡಿರ್ಲಿಲ್ಲ ಅಂತ ಹೇಳಿ. ಆ ಕಾರಣಕ್ಕಾಗಿ ನಿನ್ನೆ ದಿಢೀರ್ ಅಂತ ಹೇಳಿ ತಹಶೀಲ್ದಾರ್ ಆಗಿರುವಂತಹ ತೇಜಸ್ವಿನಿ ಅವರು, ಅಂದ್ರೆ ಅವರು ವಾದ, ಈಗಾಗಲೇ 3 ಬಾರಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದೇವೆ, ಆ ಶೋಕಾಸ್ ನೋಟಿಸ್ಗೆ ಯಾವುದೇ ಉತ್ತರವೂ ಕೂಡ ಬಂದಿಲ್ಲ ಅಥವಾ ಇವರು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಇಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಗಳಿದ್ರೂ ಕೂಡ ಅವುಗಳೆಲ್ಲೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದ್ದಾವೆ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ಇದರಿಂದಾಗಿ ಪರಿಸರಕ್ಕೆ ಸಿಕ್ಕಾಪಟ್ಟೆ ಹಾನಿ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ನಾವು ಬಂದ್ ಮಾಡಲೇಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಎದುರಾಗಿದೆ ಎನ್ನುವ ರೀತಿಯಲ್ಲಿ ನಿನ್ನೆ ತಹಶೀಲ್ದಾರ್ ಬಂದು ಇಲ್ಲಿ ಬಂದ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇದೀಗ ಸೀಸ್ ಆಗಿದೆ. ಮುಂದೆ
ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಿರುವಂತ ಚರ್ಚೆ ಏನು ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸಹಜವಾಗಿ ಸಾರ್ವಜನಿಕರು ಇದಕ್ಕೆ ಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಒಂದು, ಬಿಗ್ ಬಾಸ್ ನಿಂದ ಬಹಳ ಸಮಾಜ ಉದ್ಧಾರ ಆಗೋದಾಗ್ಲಿ ಅಥವಾ ಬಿಗ್ ಬಾಸ್ ಕಾರ್ಯಕ್ರಮ ನಡೆದಿಲ್ಲ ಅಂದ ಮಾತ್ರಕ್ಕೆ ಇನ್ನೇನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಅಂಥದ್ದೇನೂ ಕೂಡ ಆಗೋದಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಆಗಬೇಕಾಗಿತ್ತು, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ, ಇದು ಒಳ್ಳೆ ನಿರ್ಧಾರ ಎನ್ನುವ ಮಾತನ್ನ ಒಂದಷ್ಟು ಮಂದಿ ಅಂದ್ರೆ ಅವರು ವಾದವನ್ನ ಮಂಡಿಸ್ತಾ ಇರೋದು. ಆದ್ರೆ ಇನ್ನೊಂದಷ್ಟು ಸಾರ್ವಜನಿಕರು ಹೇಳ್ತಿರೋ ಪ್ರಕಾರ ಕೇವಲ ಇಲ್ಲಿ ಮಾತ್ರ ಈ ರೀತಿಯಾದಂಥ ಸಮಸ್ಯೆ ಆಗಿದೆಯಾ, ಅಂದ್ರೆ ತ್ಯಾಜ್ಯ ನಿರ್ವಹಣಾ ಘಟಕ ಇಲ್ಲದೆ ಇರೋದು ಅಥವಾ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೇ ಇರೋದು. ನೀವು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಹೋದ್ರೆ, ಬೇರೆ ಬೇರೆ ಕೈಗಾರಿಕೆಗಳಿಗೆ ಹೋದ್ರೆ ಇಂಥ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ಸಿಗುತ್ತೆ. ಆದ್ರೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಬಿಗ್ ಬಾಸ್ ಎನ್ನುವಂತ ಒಂದು ಜನಪ್ರಿಯ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಬಂದು ಸೀಸ್ ಮಾಡಿದ್ರೆ ಅಥವಾ ಬಂದು ಇಲ್ಲೇನೋ ಒಂದಷ್ಟು ಬೆಳವಣಿಗೆ ಎಲ್ಲವನ್ನು ಕೂಡ ಮಾಡಿದ್ರೆ ಆಗ ವಿಪರೀತ ಪ್ರಚಾರ ಸಿಗುತ್ತೆ. ಆ ಕಾರಣಕ್ಕಾಗಿ ಇದೀಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಪರಿಸರ ಇಲಾಖೆ ಸೇರಿದಂತೆ ಒಟ್ಟಾರೆಯಾಗಿ ಜಿಲ್ಲಾಡಳಿತ ಈಗ ಇಂಥದೊಂದು ಕೆಲಸವನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡದೇ ಇರುವಂತ ಕೈಗಾರಿಕೆಗಳ ಉದಾಹರಣೆ, ಅಪಾರ್ಟ್ಮೆಂಟ್ಗಳ ಉದಾಹರಣೆ ನಿಮಗೆ ಬೇಕಾದಷ್ಟು ಸಿಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಸಾರ್ವಜನಿಕರು ಇದೀಗ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗಿತ್ತು, ಇಲ್ಲಿ ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ರು, ಈ ಸಂದರ್ಭದಲ್ಲಿ ಸೀಸ್ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದಷ್ಟು ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೆಲ ದಿನಗಳ ಹಿಂದೆ ಒಂದು ವೇದಿಕೆಯಲ್ಲಿ ಮಾತಾಡುವಾಗ ನನಗೆ ಹೇಗೆ ನಟ್ಟು ಬೋಲ್ಟನ್ನ ಟೈಟ್ ಮಾಡಬೇಕು ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿನಿಮಾದ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ನಡೆಸುವಂತ ಕಾರ್ಯಕ್ರಮಕ್ಕೆ ಸಿನಿಮಾ ಮಂದಿ ಬಂದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಆಗ ಸುದೀಪ್ ಅವರು ಅದಕ್ಕೊಂದು ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅಥವಾ ತಿರುಗೇಟು ಕೊಡುವ ರೀತಿಯಲ್ಲಿ ಮಾತಾಡಿದ್ರು. ಆ ಕಾರಣಕ್ಕಾಗಿ ಅಂದ್ರೆ ಸುದೀಪ್ ಅವರು ಪ್ರತಿಕ್ರಿಯೆಯನ್ನ ಸ್ವಲ್ಪ ಖಾರವಾಗಿ ಕೊಟ್ಟಂತ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ರಾಮನಗರ ಭಾಗದವರು, ಹಾಗಾಗಿ ಜಿಲ್ಲಾಡಳಿತವನ್ನ ಬಳಸಿಕೊಂಡು ಈಗ ಸೇಡನ್ನ ತೀರಿಸಿಕೊಳ್ತಿದ್ದಾರೆ ಎನ್ನುವಂತ ಒಂದು ವಾದ, ಒಂದು ಚರ್ಚೆಯನ್ನ ಕೂಡ ಇದೀಗ ಮುಂದಿಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಸರಿ ಏನು ಎತ್ತ ಅದೆಲ್ಲವೂ ಕೂಡ ಮುಂದಷ್ಟೇ ಗೊತ್ತಾಗಬೇಕಿದೆ. ಆದರೆ ಅದರೆಲ್ಲದರ ಆಚೆಗೆ ಕೊನೆಯದಾಗಿ ಮೂಡುವಂತಹ ಪ್ರಶ್ನೆ ಅಂದ್ರೆ ನಮ್ಮಲ್ಲಿ 108 ಸಮಸ್ಯೆಗಳಿದ್ದಾವೆ. ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೆ, ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆಂದ್ರೆ ನಮ್ಮಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಗುಂಡಿಗಳ ಸಮಸ್ಯೆ ಇದೆ. ಮೊನ್ನೆ ತಾನೇ ಗಮನಿಸ್ತಾ ಇದ್ವಿ, ಮರದ ಕೊಂಬೆಯೊಂದು ಬಿದ್ದು ಭರತನಾಟ್ಯ ಕಲಾವಿದೆ ದುರಂತ ಅಂತ್ಯವನ್ನ ಕಂಡ್ರು. ರಸ್ತೆ ಗುಂಡಿಲಿ ಅದೆಷ್ಟೋ ಅಪಘಾತ ಆಗ್ತಾ ಇದೆ, ಅದರಿಂದಾಗಿ ಜನ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಆಗ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ತೀರಾ ಗಂಭೀರವಾಗಿ ಯೋಚನೆ ಮಾಡೋದಿಲ್ಲ. ಆ ವಿಚಾರದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ದಡಬಡ ಅಂತೇಳಿ ಓಡ್ ಬಂದು ಗುಂಡಿಯನ್ನ ಮುಚ್ತೀವಿ ಅಥವಾ ಈ ರೀತಿಯಾಗಿ ಕೆಳಗಡೆ ಬೀಳುವಂತ ಮರದ ಕೊಂಬೆಗಳನ್ನ ಕಡ್ದು ಹಾಕಿಬಿಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಆಲೋಚನೆಯನ್ನ ಮಾಡೋದಿಲ್ಲ. ಯಾಕಂದ್ರೆ ಅದ್ಯಾವುದರಿಂದಲೂ ಕೂಡ ಪ್ರಚಾರ ಸಿಗೋದಿಲ್ಲ, ಅದ್ಯಾವುದರಿಂದಲೂ ಕೂಡ ಲಾಭ ಆಗೋದಿಲ್ಲ. ಆದ್ರೆ ಇಂತಹ ವಿಚಾರ ಅಂದಾಗ ಬಹಳ ಬೇಗ ಓಡೋಡಿ ಬರ್ತಾರೆ, ಇಂತಹದ್ದೆಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ. ಹಿಂದೆ ಹುಲಿ ಉಗ್ರಿನ ಇಶ್ಯೂ ನಿಮಗೆ ನೆನಪಿರಬಹುದು. ಈಗ ಸಾಕಷ್ಟು ಜನರ ಕೊರಳಲ್ಲಿ ಹುಲಿ ಉಗ್ರಿ ಇರಬಹುದು, ಆದ್ರೆ ಈಗ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಗ ಬಿಗ್ ಬಾಸ್ ನಲ್ಲಿ ಯಾರೊಬ್ರು ಹುಲಿ ಉಗ್ರನ್ನ ಧರಿಸಿದ್ರು ಎನ್ನುವ ಕಾರಣಕ್ಕಾಗಿ ಆಗ್ಲೂ ಕೂಡ ಇಂಥ ಒಂದಷ್ಟು ಹೈಡ್ರಾಮಾಗಳೆಲ್ಲವೂ ಕೂಡ ಆಗಿ ಒಂದಷ್ಟು ದಿನಗಳ ಕಾಲ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಎಲ್ಲವೂ ಕೂಡ ಆಗಿ ಆಗ ಸಂಬಂಧಪಟ್ಟಂತ ಇಲಾಖೆಗೆ ಭರ್ಜರಿಯಾದಂತಹ ಪ್ರಚಾರ ಅಂತದೆಲ್ಲವೂ ಕೂಡ ಸಿಕ್ಕಿತ್ತು. ಹೀಗಾಗಿ ಈಗಲೂ ಅಂತಹ ಚರ್ಚೆ ಇದೆ. ಇದು ಕೂಡ ಒಂದು ಪ್ರಚಾರದ ತಂತ್ರ ಇರಬಹುದು ಅಥವಾ ಇದರ ಹಿಂದೆ ಬೇರೆ ಯಾವುದೋ ರಾಜಕೀಯ ಕಾರಣಗಳು ಇರಬಹುದು. ನಿಜವಾಗ್ಲೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಎನ್ನುವಂತಹ ಆ ಮನಸ್ಥಿತಿಯಲ್ಲೇ ಬಂದು ಈ ಎಲ್ಲ ಅಂದ್ರೆ ಸೀಸ್ ಮಾಡೋದಾಗ್ಲಿ ಬೀಗ ಹಾಕೋದಾಗ್ಲಿ ಅದೆಲ್ಲ ಮಾಡಿರುವಂತ ಸಾಧ್ಯತೆ ಕಡಿಮೆ ಎನ್ನುವಂತ ವಾದವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು, ಹೀಗಾಗಿ ಪ್ರಸ್ತಾಪ ಮಾಡಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ, ನೋಡೋಣ ಮುಂದೆ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಒಂದಷ್ಟು ವಿಚಾರವನ್ನ ತಲುಪಿಸಲೇಬೇಕು ಅಂತಾದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಗೇನು ಡಿಸ್ಟರ್ಬ್ ಮಾಡ್ತಿಲ್ಲ, ನಾನು ಮಧ್ಯದಲ್ಲಿ ಪಬ್ಲಿಕ್ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಿಲ್ಲ. ಅದನ್ನೇ ಹೇಳ್ತೀನಿ. ಈಗ ನೀವು ನಾಳೆ ಆಫೀಸಲ್ಲಿ ತಗೊಳ್ಳಿಕ್ಕೆ ನಾನು ನಿಮಗೆ ತಗೊಳ್ಳಿಕ್ಕೆ ಹೇಳ್ತಿದ್ದೀನಿ. ಇಲ್ಲ ನಾನು ಹೊರಗಡೆ ಅಂಟಿಸ್ಬಿಟ್ಟು ಹೋಗ್ತೀನಿ. ಐ ವಿಲ್ ಯು ಎನಫ್ ಟೈಮ್ ಆ್ಯಂಡ್ ಆಪರ್ಚುನಿಟಿ. ನೋಡಿ ಸ್ವಾಮಿ, ಇಫ್ ಯು ಟೇಕ್ ದಿಸ್ ಥಿಂಗ್ ನಾವು ಇಲ್ಲ ಈ ನೋಟಿಸ್ ಬೋರ್ಡು ಇದೆಯಲ್ಲ ಅದನ್ನ ತೆಗೆದು ನೋಟಿಸ್ ಅಂಟಿಸ್ಬಿಟ್ಟು ನಾವು ಮಾಜರ್ ಮಾಡಿ ಪಂಚನಾಮೆ ಮಾಡ್ತೀವಿ. ದಿಸ್ ಇಸ್ ಯೋರ್ ಕಾಪಿ, ದಿಸ್ ಇಸ್ ಮೈ ಕಾಪಿ. ಇಲ್ಲಿ ಪ್ರೊಪರೇಟರ್ ಅಂತಿದ್ದಲ್ಲ ಅಲ್ಲಿ ಪ್ರೊಪರೇಟರ್ ಆನ್ ಬಿಹಾಫ್ ಆಫ್ ಪ್ರೊಪರೇಟರ್.
ಸುದೀಪ್ ಪ್ರಸಾದ್ ನೀವು ಆನ್ ಬಿಹಾಫ್ ಆಫ್ ಪ್ರಾಪರ್ಟಿ ಅಂತ ಬರ್ತೀವಿ ಬಿಕಾಸ್ ನೀವು ಆಮೇಲೆ ನಾಳೆ ದಿನ ಆನ್ ಬಿಹಾಫ್ ಆಫ್ ಅಂತಲ್ಲ ಐ ಆಮ್ ವರ್ಕಿಂಗ್ ಬರೀ ಸೇಮ್ ಆಗ್ತಿದೆ ಡೇಟ್ ಒಂದು ಹಾಕ್ತೀವಿ ಇದಕ್ಕೆ ಎರಡು ಅಲ್ಲಿ ಸೈನ್ ಹಾಕಿರ್ತಾರೆ ಹಾಕ್ಬಿಡಿ ಡೇಟಾ ಅಲ್ಲೇ ನೋ ಶಶಿ. ಟುಮಾರೋ ನೀವು ನಾಳೆ ಇರೋಕ್ಕಾಗಲ್ಲ 7-10